ಇವಾಗ ನಮ್ ಗರಾಜಲ್ಲಿ ಇಷ್ಟೊಂದು ಗಾಡಿಗಳು ನಿಂತಿದೆ, ಓಡಿಸೋ ನಾನು ಒಬ್ನೇ ಆದ್ರೂ ಏನಕ್ಕೆ ಇಷ್ಟೊಂದು ಗಾಡಿಗಳು ಬೇಕು ಅಂತ ನಿಮ್ಗೆ ಕ್ವಶನ್ ಬರ್ಬೋದು. ನನ್ನ ಹತ್ರ ಇರೋ ಪ್ರತಿ ಕಾರ್ಗೂ ಪ್ರತಿ ಗಾಡಿಗೂ ಒಂದು ಪರ್ಪಸ್ ಇದೆ ಗುರು. ಗಾಡಿ ನಿಲ್ಸಕ್ಕೆ ಜಾಗನೇ ಇಲ್ದಿರೋಂತ ಮನೆಯಲ್ಲಿ ಒಂದು ಹಂಬಲ್ ಆಕ್ಟಿವ್ ಮೇಲೆ ಶುರುವಾಗಿರುವಂತ ನನ್ನ ಜೀವನ ಇವತ್ತು ದೊಡ್ಡ ಗರಾಜ್ ಪೂರ್ತಿ ತುಂಬುವಷ್ಟು ಗಾಡಿಗಳನ್ನ ಇಡೋ ತನಕ ಬಂದಿದೆ. ಅದೇ ಗುರು, ನನ್ನ ಹೊಸ ಕಾರು ನೋಡು, ಇನ್ಮೇಲೆ ಇದು ಕೇರ್ ಆಫ್ ಕರುನಾಡು. ಆಕ್ಚುಲಿ ನಾನು ಎಲ್ಲಾ ಗಾಡಿಗಳನ್ನ ಇವತ್ತು ನಾನು ವಿಡಿಯೋದಲ್ಲಿ ತೋರಿಸಿಲ್ಲ. ಒಂದು ರೆಡಿ ಆಗ್ತಿದೆ, ಅದು ರೆಡಿ ಆದ್ಮೇಲೆ ತೋರಿಸ್ತೀನಿ. ಇನ್ನೊಂದು ನಮ್ಮ ಬೆಂಗಳೂರಿನಲ್ಲಿದೆ, ಅದನ್ನ ತಂದ ಮೇಲೆ ತೋರಿಸ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜನರು ಕೊಟ್ಟು ಜನರಿಂದಾಗಿ ಬಂದಿರೋ ಹೆಸರಿದೆ, ಜನರ ಪ್ರೀತಿ. ಟಿಕೆ ಅವ್ರಿಗೆ ಕಾಲ್ ಹಚ್ಚಿರ್ಲೆ, ಅವ್ರ ಗರಾಜ್ಗಿಂತ ನಮ್ ಕರ್ನಾಟಕದಾಗ ಬಾಳ ಅದಾವನ್ರಿ. ಯಾ ಟಿಪಿಕಲ್ ಕನ್ನಡಿಗ ಅಂತ ಮೊನ್ನೆ ಅವ್ರ ಗರಾಜ್ದಾಗ ಗಾಡಿ ಶೋ ಆಫ್ ಮಾಡ ಅಂತಿದ್ರಲ್ಲ, ಚಾಲೆಂಜ್ ಏನ್ ಅವ್ರ ಕಡೆ ಇರ್ತದ ಗಾಡಿ, ನಮ್ ಕಡೆ ಇಲ್ಲ. ನಿಂದ್ರಿಸ್ರಲ್ಲ ನೀವು ಬೇಡಪ್ಪ, ಬೇಡ, ಇನ್ನೊಂದ್ 2 ವರ್ಷ ಹೋಗ್ಲಿ, ಅವ್ರ ಇನ್ನ ಖರೀದಿ ಮಾಡ್ಲಿ ಟೀಕೆ, ಆಮ್ಯಾಗ ಮಾಡೋಣ. ಈಗ ಬೇಡ, ಈಗ ಬೇಡ. ಬೈಕ್ ಅಂತ ತಗೊಂಡ್ಬರ್ತಿದ್ದೆ. ಬೇಡ 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 ಸುಬ್ರೆ ಬೇಡ, ಇವತ್ತು ಬೇಡ. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಚಾಪರ್ ಗೀಪರ್ ತಂದಿದ್ದೀರಿ ಅತ್ತ ಬೇಡ, ಚಾಪರ್ ಗೀಪರ್ ತಂದಿದ್ದೀರಿ. ಆ ಟೀಕೆ ಅವ್ರ ಕಡೆ ಅದೆಲ್ಲ ಐತಿ. ಸರ್, ಪ್ರಿಯ ವೀಕ್ಷಕರೇ, ನೀವು ನೋಡ್ತಿರ್ಬೋದು ಇಲ್ಲಿ ಗ್ರೂ ಸ್ಟ್ರೀಟ್ ಎಂಬ ಸ್ಟ್ರೀಟ್ ನಲ್ಲಿ ಇವತ್ತು ಇಷ್ಟೊಂದು ಗಾಡಿ ನಿಂತಿದೆ. ಆ ಗಾಡಿಯ ಮಾಲೀಕರು ಒಬ್ಬರೇ ಅಂತೆ. ಅವ್ರ ಹೆಸರು ಬಂದು ರೆಡ್ ಪ್ಯಾರಾಸೈಟ್ ಅಂತೆ. ರೆಡ್ ಪ್ಯಾರಾಸೈಟ್ ಅನ್ನ ಸ್ವಲ್ಪ ಇಂಟರ್ವ್ಯೂ ಮಾಡೋಣ, ಬನ್ನಿ ಕೇಳೋಣ. ಹಲೋ ಸರ್. ಹಾಯ್, ನನಗೆ ಇಂಟರ್ವ್ಯೂ ಇದೆಲ್ಲ ಇಷ್ಟ ಆಗಂಗಿಲ್ಲ, ಆದ್ರೂ ಕೊಡ ಅಂತೀನಿ. ನನಗ ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರೆ ನಾ ಏನ್ ಟಿಪಿಕಲ್ ಕನ್ನಡಿಗ ಅಂತ ಇನ್ಸ್ಪೈರ್ ಆಗಿಲ್ಲ. ಅದ ಇವೆಲ್ಲ ಸುಮ್ನೆ ತಗೊಂಡಿದ್ದು, ಇವೆಲ್ಲ ಬರೇ ಈಗ ತಗೊಂಡ್ ಇಟ್ಟಿರೋದಿವ. ಇನ್ನು ಬಾಳ ಅದಾವ ನಮ್ ಕಡೆ ಕಾರ್ಸ್ಗಳು, ಬಾಳ ಟೈಮ್ ವೇಸ್ಟ್ ಮಾಡಂಗಿಲ್ಲ ನಾನು. ಇವು ಇನ್ನು ಐ ಮೀನ್ ರಿಟೇಕ್ 1 ಸೆಕೆಂಡ್ ಆಟಿಟ್ಯೂಡ್ ಫಕ್ ಆಗ್ತದ. ಅವ್ರನ್ನ ಸ್ವಲ್ಪ ಇಂಟರ್ವ್ಯೂ ಮಾಡೋಣ, ಬರ್ರಿ. ಅವರ ಪಾಯಿಂಟ್ ಆಫ್ ವ್ಯೂ ನಾ ತಿಳ್ಕೊಳೋಣ. ನೀವೆಲ್ಲ ಥ್ಯಾಂಕ್ಸ್ ಫಾರ್ ದ ಲೈಟ್. ಆ ಲೈಟ್ ಸ್ವಲ್ಪ ಮಕ್ಕದ ಬಲ್ ಬಿಡ್ರಿ, ಬೆಳಕ್ ಕಾಣ್ತಾನೆ. ಟೇಕ್ ನಂಬರ್ ಎಷ್ಟೋ ಗೊತ್ತಿಲ್ಲ, ಇರ್ಲಿ ಪರವಾಗಿಲ್ಲ. ಕ್ಯಾಮ್ರಾ ರೋಲಿಂಗ್, ಆಕ್ಷನ್. ಪ್ರಿಯ ವೀಕ್ಷಕರೇ, ನೀವು ನೋಡ್ತಿರ್ಬೋದು ಇಲ್ಲಿ ಗ್ರೂ ಸ್ಟ್ರೀಟ್ ಅಲ್ಲಿ ಆಕ್ಚುಲಿ ಇದು ಹಿಂದೆ ನೋಡ ಅಂತೀರಿ, ಅಷ್ಟು ನನ್ವ ಕಾರವ ಅದ. ನಾನೇನ ಟಿಪಿಕಲ್ ಕನ್ನಡಿಗದಿಂದ ಇನ್ಸ್ಪೈರ್ ಆಗಿಲ್ಲ. ಎಲ್ಲ ಒಂದೊಂದು ಗಾಡಿನೂ ನನ್ನ ವೇ ಆಫ್ ಥಿಂಕಿಂಗ್ ಇಂದ ಪ್ಯಾಷನೇಟ್ಲಿ ಆಗಿ ತಗೊಂಡ್ ಬಂದು ಹಚ್ಚಿರೋದು ಇವೆಲ್ಲ ಕಾರ್ ಅದ. ಒಂದೊಂದು ಕಾರು ನಿಮ್ಗೆ ಇನ್ನೊಮ್ಮೆ ಎಲ್ಲೂ ಸಿಗಂಗಿಲ್ಲ, ನಾನೇ ಕಸ್ಟಮೈಸ್ ಆಗಿ ಬಿಲ್ಡ್ ಮಾಡೇನಿ. ಎಲ್ಲಾ ಕಾರ್ಸ್ ನನ್ವ ಅಂತ ಹೇಳತ್ತ. ಫಸ್ಟ್ ಬರ್ರಿ ತೋರಿಸ್ತೇನಂತ ಒಂದೊಂದು ಕಾರ್ ನೋಡಿ ಮೆಂಟಲ್ ಹಾಕಿರಿ ನೀವು. ನಂಗೆ ನಿಮ್ದು ಫೇವ್ರೆಟ್ ಕಾರ್ ಯಾವುದು? ಎಲ್ಲ ಫೇವ್ರೇಟ್ ಎಲ್ಲ ನನ್ನ ಫೇವ್ರೇಟ್ ಕಾರ್ಗಳೇ ಕಡೋ, ಎಲ್ಲ ಕಸ್ಟಮ್ ಆಗಿ ಬಿಲ್ಡ್ ಮಾಡಿರೋದು ಇದೆಲ್ಲ. ಇದು ಗಾಡಿ ನೋಡ್ತಿದ್ರೆ 2 ಕಡೆ ಎಕ್ಸಾಸ್ಟ್ ಇದೆ. ಏನು ಹೆಂಗಿದೆ ಗಾಡಿ ಇದು? 2 ಕಡೆ ಎಕ್ಸಾಸ್ಟ್ ಐತಂದ್ರೆ 2 ಕಡೆ ಅದಾವ ಎಕ್ಸಾಸ್ಟ್. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಇಲ್ಲಿ ಕಟ್ಟು ಮಸ್ತ್ ತೆಗಿರಿ. ನೀವು ಕಳ್ರ ಗತೆ ಇಂಟರ್ವ್ಯೂ ಬಂದಿತ್ತಲ್ಲ. ಏನು ಈ ಗಾಡಿಲಿ 2 ಎಕ್ಸಾಸ್ಟ್ ಇದಾವಲ್ಲ? 2 ಎಕ್ಸಾಸ್ಟ್ ನೋಡಿ ನೀವು ಹಿಂಗ ಮಾಡ್ಕೊಳ ಅಂತೀರಿ. 2 ಟರ್ಬೋ ನೋಡಿರಿ, ಇಲ್ಲಿ ನೋಡ್ರಿ, ಇಲ್ಲಿ 2 ಟರ್ಬೋ. ನೀವು ನಿಮ್ಮ ಏರಿಯಾ ಒಳಗ್ ಗಿರಣಿ ಬಿಟ್ರೆ ಇಲ್ಲೇ ಇರೋದು ಹಿಂಗ. ನೀವು ನೋಡ್ತಿರ್ಬೋದು ವೀಕ್ಷಕರೇ, ಇಲ್ಲಿ ಒಳಗಡೆ ನೋಡ್ತಿದ್ರೆ ಅದು ತಿರುಗ್ತಿದೆ, ಏನು ಅಂತ ಗೊತ್ತಿಲ್ಲ ನನಗಂತೂ. ಬಟ್ ಅದಕ್ಕೆಲ್ಲ ಪ್ಯಾಷನೇಟ್ ಆಗಿರ್ಬೇಕು. ಏನ್ ಟಿಪಿಕಲ್ ಕನ್ನಡಿಗ ಒಬ್ರ ಪ್ಯಾಷನೇಟಾ? ನಾವು ಅದೇ ಪ್ಯಾಷನೇಟ್. ಇಲ್ಲಿ ಬರ್ರಿ, ಇಲ್ಲಿ ನೋಡ್ ಬರ್ರಿ, ಈ ಲಿವ್ರಿನ ಜಪಾನ್ ಇಂದ ಮಾಡಿಸ್ ತಗೊಂಡ್ ಬರ್ಸಿರೋದು. ಇದನ್ನ ಕಟ್ 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 ಇನ್ನೊಂಪ ಏನ್ ಕಡ ಅಂತ ಐತಲ್ಲ ಸ್ಟಿಕರಿಂಗ್ ಎಲ್ಲ, ಇದೆಲ್ಲ ಜಪಾನ್ ಇಂದ ಇಂಪೋರ್ಟ್ ಮಾಡಿರೋದ. ಟಿಪಿಕಲ್ ಕನ್ನಡಿಗ ಕೇಳ್ರಿ, ಇದ್ ಮಾಡಕ್ ಆಕೇತ್ನ ಅಂತ. ಇಂಜನ್ ನೋಡ ಅಂತೀರಿ, ಇದು ಇಂಜನ್ 2 ಟರ್ಬೋನ ಇದನ್ನ ಜರ್ಮನಿ ಒಳಗ ಲೋಕಲ್ ಅವ್ರ ಕಡೆ ಮಾಡಿಸ್ ತಗೊಂಡ್ ಬಂದಿರೋದು, ಜಪಾನ್ ಇಂದ ಮಾಡಿಸ್ ತಗೊಂಡ್ ಬರ್ಸಿರೋದು. ಇದನ್ನ ಅವ್ರ 40 ವರ್ಷಗಳಿಂದ ಮಾಡ ಅಂತಾರ. ಇದನ್ನ ಬನ್ನಿ ನೆಕ್ಸ್ಟ್ ಕಾರ್ ನೋಡುವ ಯಾವ್ದು ಅಂತ. ಇದು ಆಕ್ಚುಲಿ ನಾನು ಹಂಗ ಅಂದ್ರ ಹಾಲ್ಗಿಲ್ ತರಾಕ ಮತ್ತ ನಾರ್ಮಲ್ ಸಕ್ರಿ ರವಾ ಉಪ್ಪಿಟ್ಟು ಮಾಡಕ್ ತಗೊಂಡ್ ಯೂಸ್ ಮಾಡ್ದನ್ನ. ಇದನ್ನ ದಿನಚರಿಗೆ ಹೆಸರು ಗೊತ್ತಾ ನಿಮ್ಗೆ? ಇದು ಇದ್ರ ಗಾಡಿ ಹೆಸರು ಕಟ್ ಕಟ್ ಕಟ್. ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಟಿಪಿಕಲ್ ಕನ್ನಡಿಗರಿಗೆ ಚಾಲೆಂಜ್ ಮಾಡ್ತಿದ್ರೆ, ನನ್ನ ಹತ್ರ ಅಷ್ಟು ಗಾಡಿ ಮಾತ್ರ ಇಲ್ಲ ಅಂತ. ಇವಾಗ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಹೆವಿ ಮೈಲೇಜ್ ಕೊಡ್ತೈತಿದೆ ಅದ್ರ ಸಂಬಂಧ. ಬಟ್ ಜನರಿಗೆ ಇದನ್ನು ತಗೊಳಕ್ ಅಂತಿಲ್ಲ ಅಷ್ಟು, ಆ ಲೆವೆಲ್ಗೆ ಅದೇ. ನಾ ಟಿಪಿಕಲ್ ಕನ್ನಡಿಗ ಹೆಡ್ ಟು ಹೆಡ್ ಕೊಡ ಅಂತಿಲ್ಲ, ಹೆಡ್ ಮೇಲೆ ಜಿಗದ್ ಹೋಗ್ಯಾನ. ಹಾ, ನೋಡ್ತಿದ್ರೆ ಗೊತ್ತಾಗ್ತಿದೆ. ಬನ್ನಿ ನೆಕ್ಸ್ಟ್ ವರ್ಗೆ ನೋಡುವ. ಇದು ವಿಂಟೇಜ್ ಗಾಡಿ ಇದೆಯಲ್ಲ ಇಲ್ಲಿ. ಇದು ವಿಂಟೇಜ್ ಗಾಡಿ ಇದು. ಯಾಕಂದ್ರೆ ನನಗ ಈಗ ಹೆಂಗ ಟಿಕೆ ಒಂದೊಂದ್ ಕಾರ್ಗಳನ್ನ ಇಂಪೋರ್ಟ್ ಮಾಡಿಸಿ ಅವು ಕಾರ್ಗಳನ್ನ ನಾನು ಇದ ಮಾಡೇನಿ, ನನ್ ಗರಾಜ್ ಇಟ್ಟೇನಂತಂದು ಏನ್ ತೋರ್ಸ ಅಂತಾರಲ್ಲ, ಹಂಗ ನಾನು ಈ ಕಾರ್ನ
1978 ವರ್ಲ್ಡ್ ವಾರ್ 2 ಆಗೋ ಟೈಮ್ದಾಗಿನ ತಗೊಂಡ್ ಬಂದಿರೋದು. ಬರ್ರಿ ಒಳಗ್ ಕುಂದ್ರ ಬರ್ರಿ. ಎವ್ರಿ ಸೀಟ್ ಅಂಡ್ ಕುಶನ್ ನೋಡ್ತಿರ್ಬೋದು ನೀವು ಇಲ್ಲಿ. ಸೀಟ್ ನೋಡ್ರಿ, ಕುಶನ್ ನೋಡ್ರಿ, ಗೇರ್ ನೋಡ್ರಿ, ಚೈನಿಂದ ಮಾಡ್ರಿ ಸ್ಟೇರಿಂಗ್ ಎಸ್ ಎಸ್. ಆಮೇಲೆಲ್ಲ ಇದೆಲ್ಲ ಆ ಟೈಮ್ ಇದು ಮಟೀರಿಯಲ್ ಹೊಲ್ದಾರ. ನೀವು ಬ್ಯಾಕ್ ಸೀಟ್ ನೋಡ್ಬೋದು. ಹಾ ಪ್ರೀಮಿಯಂ ಲೆದರ್ ಕ್ವಾಲಿಟಿ ಇದೆ ಇದು ಸೀಟಲ್ಲಿ. ನೋಡ್ತಿದ್ದೀನಿ. ಇದು ಎಷ್ಟೇ ವಿಂಟೇಜ್ ಗಾಡಿ ಆಗಿದ್ರು ಕೂಡ ಇಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡ್ತಿದಾರಲ್ಲ, ಇದ್ರ ರಹಸ್ಯ ಏನು? ಯಾಕಂದ್ರೆ ನಮ್ಮ ಮನಸ್ಸು ಕ್ಲೀನ್ ಐತಿ ಅದಕ್ಕೆ. ಅಲ್ಲಿ ಗಂಟೆ ಇದು ಆದ್ಕೊಳ್ಳೆ ಈಗ ಅದು ಕೇಳ, ಇದು ಇಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡ ಅಂತೀರಿ, ಸೈಕ್ ಇತ್ತದ ಅದು ಬರ್ಲಿ ಕ್ವಶನ್. ನೆಕ್ಸ್ಟ್ ಇದಾ ಟ್ರಕ್ ಇದು ಏನಂತಾರೆ, ಜಿಪ್ಸಿ ಇದೆ. ಓಕೆ, ಅಲ್ಲ ರೆಡ್ ಪ್ಯಾರಾಸೈಟ್ ಅವರೇ, ನಾನು ನೋಡ್ತಿದ್ದೆ TK ಅವ್ರ ವಿಡಿಯೋ ನೋಡ್ತಿದ್ದೆ, ಅದ್ರಲ್ಲಿ ಅವರು ಕಸ್ಟಮ್ ಮೇಡ್ ಜಿಪ್ಸಿ ಬಿಲ್ಡ್ ಮಾಡಿದ್ದಾರೆ. ಈಗ ಬದ್ಲಾಗಿ ಕೇಳ ಕಂಟಿನ್ಯೂನಾ ಇದ್ರದ್ದು ಈ ಕಾರ್ದ ಇರ್ಲಿ. ಇದ್ರ ಬಗ್ಗೆ ಹೇಳಿದ್ರಿ, ಇದು ಪ್ರೀಮಿಯಂ ಆಗಿ ಕಾಣ್ತಿದೆ ನನ್ಗಂತೂ ಗಾಡಿ. ಬನ್ನಿ ನೆಕ್ಸ್ಟ್ ಗಾಡಿ ನೋಡುವ. ನ್ಯೂಸ್ ರಿಪೋರ್ಟರ್ ಕ್ವಶನ್ ಕೇಳಿಲ್ಲ, ಕ್ಲೀನ್ ಬಗ್ಗೆ ಕ್ವಶನ್ ಕೇಳ. ಟೇಕ್ ನಂಬರ್ ಇನ್ಫಿನಿಟಿ, ಲೆಟ್ಸ್ ಗೋ. Let's move to next one. ಅಲ್ಲೇ ಕೆಳಗ ಮನಿ ಕೆಳಗ ನಿಂತಿರಪ್ಪ, ಬಂದ್ ಫೋಟೋ ಕೊಡ್ತೇನಂತ ಆತ ಸೆಲ್ಫಿ. ಈ ಗಾಡಿ ಮೇಲೆ ಬಿ ಅಂತ ಬರ್ತಿದೆಯಲ್ಲ, ಸ್ಪೆಸಿಫಿಕಲಿ ಬಿ ಅಂತ ಹೇಗೆ ಬರ್ತಿದೆ? ಯಾಕಂದ್ರೆ ಎಷ್ಟೋ ಬೋಳಿ ಮಕ್ಕಳು ನಮ್ಗೆ ಹೇಟ್ ಮಾಡ್ತಾರ, ಅದ್ರ ಸಂಬಂಧ ಅವ್ರ ಇದು ವಲ್ಗರ್ ಆತನೆ. ಮತ್ತೊಮ್ಮೆ ನೋಡ್ತಿದ್ರೆ ಈ ಗಾಡಿ ಮೇಲೆ ಬಿ ಅಂತ ಸಿಂಬಲ್ ಬರ್ತಿದೆ. ನಿಮ್ಮ ಎಕ್ಸ್ ಗರ್ಲ್ ಫ್ರೆಂಡ್ ಹೆಸರು ಇದು ಏನಿದು? ಎಸ್, ಆಕಿ ಹೆಸರು ಭಾರತಿ ಅಂತಿತ್ತ, ಅದ್ರ ಸಂಬಂಧ ಆಕಿ ಹೆಸರು ಮೇಲೆ ಇಟ್ಟಿದ್ದು. ಮತ್ತೆ ಸೈಡಲ್ಲಿ ಹಂದಿ ಪೋಸ್ಟ್ ಹಾಕಿದ್ದೀರಾ, ಹಂದಿ ತರ ಇದ್ರು. ಇರ್ಲಿ ಪರವಾಗಿಲ್ಲ. ಬ್ರೋ ಯಾರ್ ರಿಪೋರ್ಟರ್? ರಿಪೋರ್ಟ್ ಮೇಲೆ ರೆಡ್ ಪ್ಯಾರಾಸೈಟ್ ಏನಿದು? ಅಲ್ಲ A few moments later. ನೀವು ಇಷ್ಟೆಲ್ಲ ಗಾಡಿ ಪರ್ಚೇಸ್ ಮಾಡಿದಿರಾ, ಮಾಡ್ಕೊಂಡಿದ್ದೀರಾ ಗೊತ್ತು. ಬಟ್ TK ಅವರು ನಿಮ್ಗೆ ಟಕ್ಕರ್ ಕೊಡಕ್ಕಂತಾನೆ ಒಂದು ಗಾಡಿ ಬಿಲ್ಡ್ ಮಾಡಿಸಿದಾರಲ್ಲ, ಜಿಪ್ಸಿ ಅಂತ. ಗಾಡಿ ಜಿಪ್ಸಿ, ಆ ಮನುಷ್ಯ ಒಂದು ಗಾಡಿ ಜಿಪ್ಸಿ ಬಿಲ್ಡ್ ಮಾಡಿಸಿರ್ಬೋದು, ಬಟ್ ನಮ್ ಬಿಲ್ಡ್ ನೋಡಿ ನೀವೆಲ್ಲ ಆಡಿಯನ್ಸ್ ಮಾನಸಿಕ ಹಾಕಿರಿ. ಬರ್ರಿ ಇಲ್ಲಿ ತೋರಿಸ್ತೇನಂತ ನೋಡ್ರಿ. ಇಲ್ಲೇ ಶಲ್ಕಿ ಗಿಲ್ಕಿನ ಹೆಂಗ್ ಹಾಕ್ಸೇವಿ ಇಲ್ಲಿ ನೋಡ್ರಿ. ಟೈರ್ ನೋಡ್ರಿ, 15 ಇಂಚಿನ ಟೈರ್, ಆಫ್ ರೋಡಿಂಗ್ ಎಲ್ಲ ಕಸ್ಟಮ್ ಆಗಿ. ಆಡ್ಯಾಡ ಪೆಟ್ರೋಲ್ ಟ್ಯಾಂಕ್ ಐತಿ, ಸ್ಟೆಪ್ನಿ ಕೂಡ ಇದೆ ಇದರಲ್ಲಿ. ಸ್ಟೆಪ್ನಿನೂ ಐತಿ. ಅದು ಒಂದಲ್ಲ, ಇಲ್ಲಿ ನೋಡ್ ಬರ್ರಿ, ಇನ್ನೊಂದ್ ಐತಿ ನಮ್ದು. ಓ, ಇನ್ನೊಂದು ಗಾಡಿ ಇನ್ನೊಂದ್ ಜಿಪ್ಸಿ. ಎಸ್, ಎರಡ್ ಜಿಪ್ಸಿ ತಗೊಂಡಾಡ್ತೆ, ಒಂದಲ್ಲ. ಸೇಮ್ ಒಂದೇ ತರ ಜಿಪ್ಸಿನ ಪರ್ಫೆಕ್ಟ್ ಆಗಿ ಸೇಮ್ ಟು ಸೇಮ್ ಬಿಲ್ಡ್ ಮಾಡಿದ್ದಾರೆ, ಎರಡು ಜಿಪ್ಸಿನ. ಇದೆಲ್ಲ ಬಿಲ್ಟ್ ಅಲ್ಲ, ಬಾಟ್ ಅಲ್ಲ, ಬಿಲ್ಟ್. ಸೈಡ್ ಅಲ್ಲಿ ಇದಕ್ಕೊಂದು ಸ್ಟಿಕ್ಕರ್ ಹಾಕ್ಸ್ಬೇಕು, ಬಿಲ್ಟ್ ನಾಟ್ ಬಾಟ್ ಅಂತ. ಇನ್ನೊಂದ, ಈಗ ರೀಸೆಂಟ್ ಆಗಿ ನಾವು ಇನ್ನೊಂದು ಟ್ರಕ್ ತಗೊಂಬಂದಿ ಮಾಡಿಫೈ ಮಾಡ ಅಂತೀವಿ, ಅದೆಲ್ಲ ನಿಮ್ಗೆ ಗೊತ್ತಾಕೈತಿ ನೆಕ್ಸ್ಟ್ ಎಪಿಸೋಡ್ದಾಗ. ಆ ಟ್ರಕ್ ಇದೆ ನೋಡ್ತಿರ್ಬೋದು ವೀಕ್ಷಕರೇ, ಇಷ್ಟೊಂದೆಲ್ಲ ಗಾಡಿ ಮಾಡ್ಕೊಂಡು ಇದು ಬಾಟ್ ಅಲ್ಲ ಬಿಲ್ಟ್ ಅಂತ ಸಾಬೀತ್ ಮಾಡಿದ್ದಾರೆ ನಮ್ಮ ರೆಡ್ ಪ್ಯಾರಾಸೈಟ್ ಅವರು. ಲಾಸ್ಟ್ ಕ್ವಶನ್, ಹೇಳ್ರಿ. TK ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಮೊದ್ಲು ನಮ್ ಜೊತೆ ಕಾಂಪಿಟೇಷನ್ ಮಾಡನ್ರಿ. Would like to take notes while I take totes of the marijuana smoke. Oh, you wanna